Hello everybody. So in this video I'm going to explain the topic self-occupied house property. This topic pertains to unit 1 income from house property. ನಾನು ಈ ವಿಡಿಯೋದಲ್ಲಿ self-occupied house property ಬಗ್ಗೆ explain ಮಾಡೋನಿದ್ದೀನಿ. So in the previous classes you have understood with the meaning of let out house property. Let out house property ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ತೀನಿ. ಸೊ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಅಂದರೆ ಏನು ಅಂತ ಹೇಳಿದ್ರೆ SSC ಅಥವಾ ಟ್ಯಾಕ್ಸ್ ಪೇಯರ್ ಯಾವ ಮನೇನ ಬಾಡಿಗೆ ಕೊಟ್ಟಿರ್ತಾನೆ ಅದನ್ನ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ಯಾವ ಮನೇನ ಟ್ಯಾಕ್ಸ್ ಪೇಯರ್ ಬಾಡಿಗೆ ಕೊಟ್ಟಿರ್ತಾನೆ ಅದು ಲೆಟ್ ಔಟ್ ಹೌಸ್ ಪ್ರಾಪರ್ಟಿ. ಆ್ಯಂಡ್ ಯು ಹ್ಯಾವ್ ವರ್ಕ್ಡ್ ಔಟ್ ದ ಪ್ರಾಬ್ಲಮ್ಸ್ ರಿಲೇಟಿಂಗ್ ಟು ಕಂಪ್ಯೂಟೇಷನ್ ಆಫ್ ಆನ್ಯುವಲ್ ವ್ಯಾಲ್ಯೂ ಆಫ್ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ. ಅಂದರೆ ಲೆಟ್ ಔಟ್ ಹೌಸ್ ಪ್ರಾಪರ್ಟಿಯ ಆನ್ಯುವಲ್ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಲೂ ನೀವು ಅದನ್ನ ಕಲ್ತೀರಾ ಅಂತ ತಿಳ್ಕೊಳ್ತೀನಿ. ಸೊ ಹೇಗೆ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀವಿ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಎಕ್ಸ್ಪೆಕ್ಟೆಡ್ ರೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಮುನ್ಸಿಪಲ್ ವ್ಯಾಲ್ಯೂ ಆರ್ ಫೇರ್ ರೆಂಟಲ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯೆಸ್ಟ್, ಆ ಹೈಯೆಸ್ಟ್ ವ್ಯಾಲ್ಯೂನ ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡಿ, ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡುವಾಗ ವಿಚ್ ಎವರ್ ಈಸ್ ಲೋಯೆಸ್ಟ್, ದಟ್ ವಿಲ್ ಬಿ ದ ಎಕ್ಸ್ಪೆಕ್ಟೆಡ್ ರೆಂಟ್. ಹಾಗೆ ಸ್ಟೆಪ್ 2 ಇಸ್ ಆಕ್ಚುಯಲ್ ರೆಂಟ್ ರಿಸೀವ್ಡ್. ರೆಂಟ್ ರಿಸೀವ್ಡ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ರೆಂಟ್ ರಿಸೀವ್ಡ್ ಕ್ಯಾಲ್ಕುಲೇಟ್ ಮಾಡುವಾಗ ಯು ಹ್ಯಾವ್ ಟು ಕನ್ಸಿಡರ್ ದೀಸ್ 2 ಥಿಂಗ್ಸ್. ಒಂದು, ಮನೆ ವೇಕೆಂಟ್ ಇತ್ತ ಅಂತ ನೋಡಬೇಕಾಗುತ್ತೆ. ವೇಕೆಂಟ್ ಇದ್ದರೆ ಆ ವೇಕೆಂಟ್ ಮಂತ್ಸ್ನ ಬಿಡಬೇಕಾಗುತ್ತೆ. ಈಗ 12 ಮಂತ್ಸಲ್ಲಿ 2 ಮಂತ್ಸ್ ವೇಕೆಂಟ್ ಇದೆ ಅಂತ ಹೇಳಿದ್ರೆ ರೆಂಟ್ನ ನೀವು 10 ಮಂತ್ಸಿಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ ಅನ್ರಿಯಲೈಸ್ಡ್ ರೆಂಟ್ ಇದ್ದರೆ ಅದನ್ನ ಡಿಡಕ್ಟ್ ಮಾಡಬೇಕಾಗುತ್ತೆ. ಸೊ ಯು ವಿಲ್ ಅರೈವ್ ಅಟ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಯಾವುದಾಗಿರುತ್ತೆ ಅಂದರೆ ವಿಚ್ ಎವರ್ ಇಸ್ ಹೈಯೆಸ್ಟ್. ಸ್ಟೆಪ್ 1 ಎಕ್ಸ್ಪೆಕ್ಟೆಡ್ ರೆಂಟ್ ಮತ್ತು ಆಕ್ಚುಯಲ್ ರೆಂಟ್ ರಿಸೀವ್ಡ್ ಎರಡು ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಹೈಯೆಸ್ಟ್ ವಿಲ್ ಬಿ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಲೆಸ್ ಮುನಿಸಿಪಲ್ ಟ್ಯಾಕ್ಸಸ್ ಪೇಯ್ಡ್. ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಏನಿರುತ್ತೆ ಅದು ಓನರ್ ಪೇ ಮಾಡಿದ್ರೆ ಮಾತ್ರ ಡಿಡಕ್ಟ್ ಮಾಡಬೇಕು. ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಬೈ ದ ಟೆನೆಂಟ್ ಅಂತ ಇದ್ರೆ, ಟೆನೆಂಟ್ ಅಂದರೆ ಬಾಡಿಗೆದಾರ ಏನಾದ್ರು ಮುನ್ಸಿಪಲ್ ಟ್ಯಾಕ್ಸಸ್ ಪೇ ಮಾಡಿದ್ರೆ ಡಿಡಕ್ಟ್ ಮಾಡಬಾರ್ದು. ಓನರ್ ಶುಡ್ ಹ್ಯಾವ್ ಪೇಯ್ಡ್ ದ ಮುನ್ಸಿಪಲ್ ಟ್ಯಾಕ್ಸಸ್. ಮುನ್ಸಿಪಲ್ ಟ್ಯಾಕ್ಸಸ್ನ ಓನರ್ ಪೇ ಮಾಡಿದ್ರೆ ಡಿಡಕ್ಟ್ ಮಾಡಬೇಕು. ಏನು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ ಅದನ್ನ ಆನ್ಯುವಲ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಟಿಲ್ ದೇರ್ ಯು ಹ್ಯಾವ್ ಗಾನ್ ಥ್ರೂ ದ ಮೆಟೀರಿಯಲ್ಸ್. ಆ್ಯಕ್ಚುಲಿ ನೀವು ಅಲ್ಲಿ ತನಕ ನೋಡಿರ್ತೀರ ಅಂತ ತಿಳ್ಕೊಳ್ತೀನಿ. ಈಗ there are 2 types of house property, students. One is let out house property, the other one is self occupied house property. Self occupied house property ಅಂದ್ರೆ ಏನು ಅಂತ ಹೇಳ್ಬಿಟ್ಟು, ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ SSC ಯಾವ ಮನೆಯಲ್ಲಿ ವಾಸವಾಗಿರ್ತಾನೆ, SSC ಯಾವ ಮನೆಯಲ್ಲಿ ವಾಸ ಇರ್ತಾನಲ್ಲ ಅದು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. ಅವ್ನು ಬಾಡಿಗೆ ಕೊಟ್ಟಿರುವಂತಹ ಮನೆ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಆದರೆ SSC ಯಾವ ಮನೆಯಲ್ಲಿ ಅವನು ವಾಸವಾಗಿದ್ದಾನೆ, ವಾಸ್ತವ್ಯ ಹುಡಿಯಾನೆ, ಅದು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಆಗಿರುತ್ತೆ. ಸೊ ಲೆಟ್ ಮೀ explain the topic. A self-occupied property means a property owned by the taxpayer. Self-occupied house property ಅಂದರೆ ಯಾವುದು ಅಂತ ಹೇಳಿದ್ರೆ ಯಾವ ಪ್ರಾಪರ್ಟಿನ, ಹೌಸ್ ಪ್ರಾಪರ್ಟಿನ ಟ್ಯಾಕ್ಸ್ ಪೇಯರ್ ಓನ್ ಮಾಡಿ, ಅಂದರೆ ಟ್ಯಾಕ್ಸ್ ಪೇಯರ್ನ ಒಡೆತನದಲ್ಲಿದೆ ಆ ಪ್ರಾಪರ್ಟಿನ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ಸ್ಟಿಲ್ ವಿಚ್ ಈಸ್ ಆಕ್ಯುಪೈಡ್ ಥ್ರೂ ಔಟ್ ದ ಇಯರ್ ಬೈ ದ ಓನರ್. SSCನೇ ಆ ಮನೆಯಲ್ಲಿ ಫುಲ್ ಇಯರ್ ವಾಸವಾಗಿದ್ದಾನೆ ಅಂತ ಆದರೆ ಫಾರ್ ದ ಪರ್ಪಸಸ್ ಆಫ್ ಹಿಸ್ ರೆಸಿಡೆನ್ಸ್, ಅಂದರೆ ಅವನು ವಾಸ್ತವ್ಯ ಹೂಡಲಿಕ್ಕೆ ಆ ಮನೆಯನ್ನು ಉಪಯೋಗಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ್ಯಂಡ್ ಈಸ್ ನಾಟ್ ಆ್ಯಕ್ಚುಲಿ ಲೆಟ್ ಔಟ್ ಡ್ಯೂರಿಂಗ್ ದ ಹೋಲ್ ಆರ್ ಎನಿ ಪಾರ್ಟ್ ಆಫ್ ದ ಇಯರ್. ಯಾವ ಮನೆ ಟ್ಯಾಕ್ಸ್ ಪೇಯರ್ನ ಒಡೆತನದಲ್ಲಿದೆ ಹಾಗೆ ಅವನು ಫುಲ್ ಇಯರ್ ಎಂಟೈರ್ 12 ಮಂತ್ಸ್ ಅವನೇ ವಾಸವಾಗಿದ್ದಾನೆ, ಯಾವುದಕ್ಕೆ ಅವನು ಯೂಸ್ ಮಾಡ್ತಾ ಇದ್ದಾನೆ ಅಂದರೆ ತನ್ನ ವಾಸ್ತವ್ಯಕ್ಕೆ, ಫಾರ್ ಹಿಸ್ ರೆಸಿಡೆನ್ಸ್ ಓನ್ಲಿ ಅವನು ಆ ಮನೆನ ಯೂಸ್ ಮಾಡ್ತಾ ಇದ್ದಾನೆ. ಹಾಗೆ ಆ್ಯಂಡ್ ಈಸ್ ನಾಟ್ ಆ್ಯಕ್ಚುಲಿ ಲೆಟ್ ಔಟ್ ಡ್ಯೂರಿಂಗ್ ದ ಹೋಲ್ ಆರ್ ಎನಿ ಪಾರ್ಟ್ ಆಫ್ ದ ಇಯರ್. ಆ ಮನೇನ ಲೆಟ್ ಔಟ್ ಎಂಟೈರ್ ಇಯರಿಗೆ ಲೆಟ್ ಔಟ್ ಮಾಡಿಲ್ಲ ಅಂದರೆ ಬಾಡಿಗೆ ಕೊಟ್ಟಿಲ್ಲ, ಅಥವಾ ವರ್ಷದಲ್ಲಿ ಕೆಲವು ತಿಂಗಳು ಬಾಡಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದನ್ನ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಡೆಫಿನೇಷನ್ ಗಿವನ್ ಬೈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ಶಾರ್ಟ್ ಆಗಿ ಹೇಳೋದಾದ್ರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಯಾವುದು ಅಂತ ಹೇಳಿದ್ರೆ ಯಾವ ಮನೆಯಲ್ಲಿ SSC ವಾಸವಾಗಿದ್ದಾನೆ ಆ ಮನೆ ಅವನ ಒಡೆತನದಲ್ಲಿರಬೇಕು, ಎಂಟೈರ್ 12 ಮಂತ್ಸ್ ಅವನು ಆ ಮನೇಲಿ ವಾಸವಾಗಿರ್ಬೇಕಾಗುತ್ತೆ, ಎಂಟೈರ್ ಇಯರ್ ವಾಸವಾಗಿರಬೇಕು. ಅವನದನ್ನ ಆ ಮನೇನ ಯಾವುದಕ್ಕೆ ಯೂಸ್ ಮಾಡ್ಬೇಕಂದ್ರೆ ತನ್ನ ವಾಸ್ತವ್ಯಕ್ಕೆ ಯೂಸ್ ಮಾಡಬೇಕಾಗುತ್ತೆ, ಅದನ್ನ ಅವನು ಲೆಟ್ ಔಟ್
ಮಾಡಿರಬಾರ್ದು. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. ನಾವು computation of annual value of self-occupied property or unoccupied property. ಈಗ let out ಪ್ರಾಪರ್ಟಿಯ ಆನ್ಯುವಲ್ ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಟ್ ಮಾಡೋದು ಅರ್ಥ ಮಾಡ್ಕೊಂಡಿರಿ. ಹೇಗೆ ಅಂದರೆ ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಆಕ್ಚುಯಲ್ ರೆಂಟ್ ರಿಸೀವ್ಡ್ ವಿಚ್ ಎವರ್ ಇಸ್ ಹೈಯೆಸ್ಟ್, ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಗಿರುತ್ತೆ. ಲೆಸ್ ಮುನಿಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಬೈ ದ ಓನರ್ ಏನು ಮುನ್ಸಿಪಲ್ ಟ್ಯಾಕ್ಸಸ್ ಪೇ ಮಾಡಿರ್ತಾರೆ ಅದನ್ನ ಡಿಡಕ್ಟ್ ಮಾಡ್ತೀರಾ. ದ ರಿಸಲ್ಟಿಂಗ್ ಫಿಗರ್ ಇಸ್ ಕಾಲ್ಡ್ ಎಸ್ ಆನ್ಯುವಲ್ ವ್ಯಾಲ್ಯೂ. ಇದು ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ. ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ನಾವು ಆನ್ಯುವಲ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಬಿಫೋರ್ ದ್ಯಾಟ್ ಸ್ಟೂಡೆಂಟ್ಸ್, ಕಂಪ್ಯೂಟೇಷನ್ ಆಫ್ ಆನ್ಯುವಲ್ ವ್ಯಾಲ್ಯೂ ಆಫ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆರ್ ಅನ್ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಇದೆ. ಅಂದರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಯ ಆನ್ಯುವಲ್ ವ್ಯಾಲ್ಯೂ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಹಾಗೆ ಹೌ ದ ಆನ್ಯುವಲ್ ವ್ಯಾಲ್ಯೂ ಆಫ್ ಅನ್ಆಕ್ಯುಪೈಡ್ ಪ್ರಾಪರ್ಟಿ ವಿಲ್ ಬಿ ಕ್ಯಾಲ್ಕುಲೇಟೆಡ್. ಅನ್ಆಕ್ಯುಪೈಡ್ ಪ್ರಾಪರ್ಟಿ ಅಂದರೆ ಏನು ಅಂತ ಹೇಳ್ಬಿಟ್ಟು, ಈಗ ಟೇಕ್ ಎನ್ ಎಕ್ಸಾಂಪಲ್. ಒಬ್ಬ SSC ಅವನ ಒಡೆತನದಲ್ಲೇ ಒಂದು ಮನೆ ಇದೆ. ಹಿ ಓನ್ಸ್ ಎ ಹೌಸ್, ಬಟ್ ಅವನ ಎಂಪ್ಲಾಯ್ಮೆಂಟ್ ಪರ್ಪಸ್ಸಿಗೆ, ಬಿಸ್ನೆಸ್ನ ಪರ್ಪಸ್ಸಿಗೆ ಅವನಿಗೇನಾಗಿದೆ ಅಂದರೆ ತನ್ನ ಸ್ವಂತ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಅವನೀಗ ಒಂದು ಸ್ವಂತ ಮನೆ ಕಾರ್ಕಳದಲ್ಲಿದೆ ಅಂತ ತಿಳ್ಕೊಳ್ಳಿ. ಅವನು ಆ್ಯಕ್ಚುಲಿ ಅದೊಂದು ಸ್ವಂತ ಮನೆ, ಅವನಲ್ಲಿ ವಾಸವಾಗಿರ್ಬೋದು. ಬಟ್ ಬಿಕಾಸ್ ಆಫ್ ಎಂಪ್ಲಾಯ್ಮೆಂಟ್, ಅವನ ಜಾಬಿಂದನೋ ಅಥವಾ ಅವನ ಬಿಸ್ನೆಸ್ ಇಂದನೋ ಅಥವಾ ಪ್ರೊಫೆಷನ್ ಇಂದ ಅವನಿಗೆ ಕಾರ್ಕಳದಲ್ಲಿ ವಾಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವನೆಲ್ಲೋ ಬೇರೆ ಕಡೆ ಜಾಬ್ ಮಾಡ್ತಾ ಇದ್ದಾನೆ, ಬಾಂಬೆಲ್ ವರ್ಕ್ ಮಾಡ್ತಾ ಇದ್ದಾನೆ. ಸೊ ಅವನೀಗ ಬಾಂಬೆಲ್ ಇದ್ದಾನೆ. ಸೊ ಆ ರೀತಿ ಮನೆನ, ಇಟ್ ಈಸ್ ಸೆಲ್ಫ್ ಆಕ್ಯುಪೈಡ್ ಓನ್ಲಿ, ಬಟ್ ಅವನು ಆಕ್ಯುಪೈ ಮಾಡ್ಕೊಂಡಿಲ್ಲ, ಅವನು ಅದರಲ್ಲಿ ವಾಸವಾಗಿಲ್ಲ. ಬಟ್ ಅವನು ಅದನ್ನ ಬಾಡಿಗೆ ಕೊಟ್ಟಿಲ್ಲ, ಅವನದ್ರಲ್ಲಿ ವಾಸವಾಗಿಲ್ಲ. ರೀಸನ್ ಏನಂದ್ರೆ ಎಂಪ್ಲಾಯ್ಮೆಂಟ್ ಪರ್ಪಸ್, ಜಾಬ್ ಪರ್ಪಸ್, ಪ್ರೊಫೆಷನ್ ಪರ್ಪಸ್. ಅವನೆಲ್ಲೋ ಬಾಂಬೆಲ್ಲೋ ಬ್ಯಾಂಗ್ಳೂರಲ್ಲೋ ಇದ್ದಾನೆ. ಇವನ್ ಆ ಮನೆನೂ ಕೂಡ, even the unoccupied property can be claimed as self-occupied house property. Self-occupied house property ಅಂತ ಕರಿಬಹುದು, ಅಥವಾ you can treat it as self-occupied house property. Where the property is self-occupied or unoccupied throughout the previous year, its annual value will be nil. ನೋಡಿ ಅರ್ಥ ಮಾಡ್ಕೊಳ್ಳಿ, ಸೆಲ್ಫ್ ಆಕ್ಯುಪೈಡ್ ಅಥವಾ ಅನ್ಆಕ್ಯುಪೈಡ್ ಪ್ರಾಪರ್ಟಿ ಕೇಸಲ್ಲಿ ಆನ್ಯುವಲ್ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ನಿಲ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಲೆಟ್ ಔಟ್ ಕೇಸಲ್ಲಿ ನಾವು ಹೇಗೆ ಡಿಟೇಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಆ ರೀತಿ ಏನು ನಾವು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡಲ್ಲ. ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡಲ್ಲ, ರೆಂಟ್ ರಿಸೀವ್ಡ್ ಬರೋದೇ ಇಲ್ಲ ಬಿಡಿ, ಯಾಕಂದ್ರೆ ಇದು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. SSC ತನ್ನ ಮನೆಯಲ್ಲೇ ವಾಸವಾಗಿದ್ದಾನೆ, ಹಾಗಾಗಿ ರೆಂಟ್ ರಿಸೀವ್ಡ್ ಬರಲ್ಲ. ನೆಕ್ಸ್ಟ್ ಮುನ್ಸಿಪಲ್ ಟ್ಯಾಕ್ಸಸ್ ಡಿಡಕ್ಟ್ ಮಾಡೋದು ಬರಲ್ಲ. ಸ್ಟ್ರೈಟ್ ಅವೇ ಏನ್ ಮಾಡಬೇಕು ಅಂದ್ರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತ ಗೊತ್ತಾದ ತಕ್ಷಣನೇ ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ಬರಿಬೇಕಾಗುತ್ತೆ. ಅದೇ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ನಾವು ಹೇಗೆ ಮಾಡ್ತೀವಿ, ಎಕ್ಸ್ಪೆಕ್ಟೆಡ್ ರೆಂಟ್ನ ರೆಂಟ್ ರಿಸೀವ್ಡ್ ಜೊತೆ ಕಂಪೇರ್ ಮಾಡ್ತೀವಿ, ವಿಚ್ ಎವರ್ ಇಸ್ ಹೈಯೆಸ್ಟ್, ದಟ್ ವಿಲ್ ಬಿ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಯು ವಿಲ್ ಡಿಡಕ್ಟ್ ದ ಮುನ್ಸಿಪಲ್ ಟ್ಯಾಕ್ಸಸ್ ಡಿಡಕ್ಟ್ ಮಾಡ್ತೀರಾ, ರಿಸಲ್ಟಿಂಗ್ ಫಿಗರ್ ಆನ್ಯುವಲ್ ವ್ಯಾಲ್ಯೂ ಆಗಿರುತ್ತೆ. ಬಟ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ನಾವು ಏನು ಕ್ಯಾಲ್ಕುಲೇಟ್ ಮಾಡಬಾರ್ದು. ಅಲ್ಲಿ ಮುನ್ಸಿಪಲ್ ವ್ಯಾಲ್ಯೂ 1 ಲಕ್ಷ ಕೊಟ್ಟೇನೆ ಅಂತ ತಿಳ್ಕೊಳ್ಳಿ, ಫೇ ರೆಂಟಲ್ ವ್ಯಾಲ್ಯೂ 2 ಲ್ಯಾಕ್ ಕೊಟ್ಟೇನೆ, ಸ್ಟ್ಯಾಂಡರ್ಡ್ ರೆಂಟ್ 1 ಲ್ಯಾಕ್ ಕೊಟ್ಟೇನೆ ಅಂತ ತಿಳ್ಕೊಳ್ಳಿ. ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತ ಗೊತ್ತಾಯ್ತು, ನೋ ಕಂಪ್ಯಾರಿಷನ್. ನಿಮ್ಗೆ ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟು ಬೇಡ, ಮುನ್ಸಿಪಲ್ ಟ್ಯಾಕ್ಸಸ್ಸು ಬೇಡ, ಸ್ಟ್ರೈಟ್ ಅವೇ ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ಬರೀಬೇಕಾಗುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಿತ್ ದ ಪಾಯಿಂಟ್ ನಂಬರ್ 1. The benefit of nil annual value is available only for up to 2 self-occupied or unoccupied house properties. ಅಂದ್ರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂದ್ರೆ SSC ಯಾವ ಮನೆಯಲ್ಲಿ ವಾಸವಾಗಿದ್ದಾನೆ ಅದು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. ಈಗ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಎಷ್ಟು ಮನೆಯ ಆನ್ಯುವಲ್ ವ್ಯಾಲ್ಯೂನ ನಾವು ನಿಲ್ ಅಂತ ಕ್ಲೈಮ್ ಮಾಡ್ಬೋದು ಅಂತ ಹೇಳ್ತಾ ಇದೆ. ಈಗ SSC ಹತ್ರ 4 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇದೆ ಅಂತ ತಿಳ್ಕೊಳ್ಳಿ. 4 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟೀಸ್ ಆರ್ ದೇರ್. ಸೊ ಅವನ ಹತ್ರ ಎಷ್ಟೇ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇರಲಿ, ಅದರಲ್ಲಿ ಎಷ್ಟು ಮನೆಯ ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ಕ್ಲೈಮ್ ಮಾಡ್ಬೋದು ಅಂದ್ರೆ ಟು ಎ ಮ್ಯಾಕ್ಸಿಮಮ್ ಆಫ್ 2. 2 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಯ ಆನ್ಯುವಲ್ ವ್ಯಾಲ್ಯೂನ ನಿಲ್ ಅಂತ ಟ್ರೀಟ್ ಮಾಡ್ಬೋದು. ಈಗ 3 ಇದ್ರೆ 3 ಮನೆಯ ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ಟ್ರೀಟ್ ಮಾಡೋಕ್ಕಾಗಲ್ಲ. 2 ಮನೆದು ಮ್ಯಾಕ್ಸಿಮಮ್, 2 ಮನೆದು ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ಟ್ರೀಟ್ ಮಾಡ್ಬೋದು. ದಟ್ ಈಸ್ ವಾಟ್ ಸೆಡ್ ಇನ್ ಪಾಯಿಂಟ್ ನಂಬರ್ 2. Unoccupied property refers to a property which cannot be occupied by the owner by the reason of his employment, business or profession at a different place
and he resides at such other place in a building not belonging to him. ನೋಡಿ ಇಲ್ಲಿ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಇದೆ, ಹಾಗೆ ಅನ್ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಇದೆ. ಅದೇ ರೀತಿ ಅನ್ಆಕ್ಯುಪೈಡ್ ಪ್ರಾಪರ್ಟಿ ಅಂದ್ರೆ ಏನು ಅಂತ ಹೇಳ್ತಾ ಇರೋದು. ಅನ್ಆಕ್ಯುಪೈಡ್ ಪ್ರಾಪರ್ಟಿ refers to a property which cannot be occupied by the owner by reason of his employment, business or profession. ಅಂದ್ರೆ ಅನ್ಆಕ್ಯುಪೈಡ್ ಪ್ರಾಪರ್ಟಿ ಯಾವುದು ಅಂತ ಹೇಳಿದ್ರೆ, ಒಂದು ಹೌಸ್ ಪ್ರಾಪರ್ಟಿ ಇದೆ, ಅದು SSCA ಓನರ್, ನೆಕ್ಸ್ಟು ಅವನಲ್ಲಿ ವಾಸ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವನ ಎಂಪ್ಲಾಯ್ಮೆಂಟ್ ರೀಸನ್ ಇಂದ, ಅವನ ಪ್ರೊಫೆಷನ್ ರೀಸನ್ ಇಂದ, ಅವನ ಬಿಸ್ನೆಸ್ನ ಕಾರಣದಿಂದ ಅವನೆಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ಬೇರೆ ಪ್ಲೇಸಿಗೆ ಹೋಗ್ಬೇಕಾಗಿ ಬಂದಿದೆ. ಅವಾಗ ಏನಾಗುತ್ತೆ, ಯಾವ ಮನೇನ ಅವನು ಆಕ್ಯುಪೈ ಮಾಡ್ಲಿಕ್ಕೆ ಆಗಿಲ್ಲ, ಸೊ ಅದನ್ನ ನಾವು ಏನಂತ ಟ್ರೀಟ್ ಮಾಡ್ಬೋದು ಅಂದ್ರೆ ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್. ಈಗ ಅವನಿಗೆಲ್ಲ ಜಾಬ್ ಇಲ್ಲ, ಬೇರೆ ಕಡೆ ಜಾಬ್ ಇಲ್ಲ, ಬಿಸ್ನೆಸ್ ಇಲ್ಲ ಅಂತ ಹೇಳಿದ್ರೆ ಅವನ ಆ ಮನೇಲೆ ಬಂದ್ಬಿಟ್ಟು ವಾಸವಾಗ್ತಿದ್ದ, ಅದನ್ನ ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್ ಮಾಡ್ತಿದ್ವಿ. ಬಟ್ ಈಗ ಡ್ಯೂ ಟು ದ ರೀಸನ್ ಆಫ್ ಎಂಪ್ಲಾಯ್ಮೆಂಟ್, ಬಿಸ್ನೆಸ್ ಆರ್ ಪ್ರೊಫೆಷನ್, ಹಿ ಹ್ಯಾಸ್ ಟು ಮೂವ್ ಟು ಸಮ್ ಅದರ್ ಪ್ಲೇಸ್, ಬೇರೆ ಪ್ಲೇಸಿಗೆ ಹೋಗೋ ಸಂದರ್ಭ ಬಂದಿದೆ. ಅವಾಗ ಅವನು ಈ ಮನೇನ ಆಕ್ಯುಪೈ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ನಾವು ಏನಂತ ಟ್ರೀಟ್ ಮಾಡ್ತೀವಿ ಅಂದ್ರೆ ಅನ್ಆಕ್ಯುಪೈಡ್ ಪ್ರಾಪರ್ಟಿ ಅಂತಾನೆ ಟ್ರೀಟ್ ಮಾಡ್ತೀವಿ. ಸೊ ದೇ ಬೋತ್ ಆರ್ ಒನ್ ಅಂಡ್ ದ ಸೇಮ್. ಸೆಲ್ಫ್ ಆಕ್ಯುಪೈಡ್ ಅಂದ್ರೂ ಒಂದೇ, ಅನ್ಆಕ್ಯುಪೈಡ್ ಅಂದ್ರೂ ಒಂದೇ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್. ನೆಕ್ಸ್ಟ್ ಅವ್ನು ಬೇರೆ ಪ್ಲೇಸಿಗೆ ಹೋಗಿ ಅಲ್ಲಿ ಒನ್ಸಿಗೆ ಒಂದು ಸ್ವಂತ ಮನೆ ಇಲ್ಲ ಬೇರೆ ಪ್ಲೇಸಲ್ಲಿ, ಅಲ್ಲೂ ಕೂಡ ಬಾಡಿಗೆ ಮನೆಯಲ್ಲಿ ಬೇರೆಯವರ ಬಿಲ್ಡಿಂಗ್ ಅಲ್ಲಿ ಬಾಡಿಗೆಗೆ ಇದ್ದಾನೆ. ಸೊ ಇನ್ ದಿಸ್ ವೇ ವಿ ವಿಲ್ ಕ್ಯಾಲ್ಕುಲೇಟ್ ದ annual value of self-occupied house property or unoccupied property. ಸೊ ಏನು ಈ ಒಂದು ಸ್ಲೈಡ್ ಹೇಳುತ್ತೆ ಅಂತ ಹೇಳಿದ್ರೆ, SSC ಯಾವ ಮನೆಯಲ್ಲಿ ವಾಸವಾಗಿದ್ದಾನೆ, ಸೊ ಅದರ ಆನ್ಯುವಲ್ ವ್ಯಾಲ್ಯೂ ನಿಲ್. ನಾವು ಏನು ಕ್ಯಾಲ್ಕುಲೇಟ್ ಮಾಡಲ್ಲ, ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡಲ್ಲ, ಮುನ್ಸಿಪಲ್ ಟ್ಯಾಕ್ಸ್ ಡಿಡಕ್ಟ್ ಮಾಡಲ್ಲ, ಏನಿಲ್ಲ. ಸೆಲ್ಫ್ ಆಕ್ಯುಪೈಡ್ ಅಂತ ಗೊತ್ತಾದ ತಕ್ಷಣ ಆನ್ಯುವಲ್ ವ್ಯಾಲ್ಯೂ ನಿಲ್. ಎಷ್ಟು ಮನೆ ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ಕ್ಲೈಮ್ ಮಾಡ್ಬೋದು ಅಂದ್ರೆ, ಎರಡು, ಮ್ಯಾಕ್ಸಿಮಮ್ ದ ಆನ್ಯುವಲ್ ವ್ಯಾಲ್ಯೂ ಆಫ್ 2 houses ಕ್ಯಾನ್ ಬಿ ಕ್ಲೈಮ್ಡ್ ಆಸ್ ನಿಲ್. ಗರಿಷ್ಠ ಎರಡು ಮನೆಯ ಆನ್ಯುವಲ್ ವ್ಯಾಲ್ಯೂನ ನಿಲ್ ಅಂತ ಕ್ಲೈಮ್ ಮಾಡ್ಬೋದು. ಹಾಗೆ ಅನ್ಆಕ್ಯುಪೈಡ್ ಪ್ರಾಪರ್ಟಿಯ ಮೀನಿಂಗ್ ಕೊಟ್ಟಿದ್ದಾರೆ. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್ ರಿಗಾರ್ಡಿಂಗ್ ಕಂಪ್ಯೂಟೇಷನ್ ಆಫ್ ಆನ್ಯುವಲ್ ವ್ಯಾಲ್ಯೂ ಆಫ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. ಅಂದ್ರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಯ ಆನ್ಯುವಲ್ ವ್ಯಾಲ್ಯೂನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಈ ಎಕ್ಸಾಂಪಲ್ ಥ್ರೂ ನೋಡೋಣ. Mr. J is the owner of a big house which is self-occupied by him throughout the year. SSCಯ ನೇಮ್ ಏನಂದ್ರೆ ಮಿಸ್ಟರ್ ಜೆ, ಹಾಗೆ ಅದು ಸೆಲ್ಫ್ ಆಕ್ಯುಪೈಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಸೆಲ್ಫ್ ಆಕ್ಯುಪೈಡ್ ಅಂತ ಕೊಟ್ಟಾಗ ಆನ್ಯುವಲ್ ವ್ಯಾಲ್ಯೂ ನಿಲ್ ಆಗುತ್ತೆ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಬೈ ಹಿಮ್ ಥ್ರೂ ಔಟ್ ದ ಇಯರ್, ಫುಲ್ ಇಯರ್ ಅದು ಸೆಲ್ಫ್ ಆಕ್ಯುಪೈಡ್, ಅವನೇ ವಾಸವಾಗಿದ್ದಾನೆ. ಮುನ್ಸಿಪಲ್ ವ್ಯಾಲ್ಯೂ ಆಫ್ ದ ಹೌಸ್ rupees 1,80,000. ಫೇರ್ ರೆಂಟ್ rupees 2,52,000. Standard rent rupees 2,16,000 and municipal taxes paid is rupees 5,000 per annum ಕೊಟ್ಟಿದ್ದಾರೆ. And regarding municipal taxes paid, you have to remember this, municipal taxes paid ನ ನಾವು ಡಿಡಕ್ಟ್ ಮಾಡ್ತೀವಿ, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಂದ ಡಿಡಕ್ಟ್ ಮಾಡ್ತೀವಿ. ಯಾವಾಗ ಅಂದ್ರೆ ಇಫ್ ಇಟ್ ಇಸ್ ಪೇಡ್ ಬೈ ದ ಓನರ್, ಮನೆಯ ಓನರ್ ಪೇ ಮಾಡಿದ್ರೆ ಡಿಡಕ್ಟ್ ಮಾಡಬೇಕು, ಟೆನೆಂಟ್ ಪೇ ಮಾಡಿದ್ರೆ ಡಿಡಕ್ಟ್ ಮಾಡಬಾರ್ದು. Compute the annual value of the house for the assessment year 2020-21. ಸೊ ನಾವು ಮನೆಯ ಆನ್ಯುವಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಾಬ್ಲಮ್ ಬಂದಾಗ ನೀವು ಫಸ್ಟ್ ನೀವೇನು ನೋಡಬೇಕು ಅಂತ ಹೇಳಿದ್ರೆ, ವಿಚ್ ಟೈಪ್ ಆಫ್ ಹೌಸ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್. ಯಾವ ರೀತಿಯ ಮನೆನ ಕೊಟ್ಟಿದ್ದಾರೆ, ಲೆಟ್ಔಟ್ ಹೌಸ್ ಪ್ರಾಪರ್ಟಿನ ಅಥವಾ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿನ ಅಂತ ನೀವು ಫಸ್ಟ್ ಡಿಟರ್ಮೈನ್ ಮಾಡಬೇಕಾಗುತ್ತೆ. ಸೊ ಇಫ್ ಯು ಸಿ ಹಿಯರ್ ಇಟ್ ಈಸ್ ಸೆಲ್ಫ್ ಆಕ್ಯುಪೈಡ್ ಬೈ ಹಿಮ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಯಾವ ರೀತಿಯ ಮನೆ ಅಂತ ಆಯ್ತು ಅಂದ್ರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತ ಆಯ್ತು. ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ನೋಡಿ ಇಲ್ಲೆಲ್ಲ ನಿಮಗೆ ಕೊಟ್ಟಿದ್ದಾರೆ, ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾರೆ, ಮುನ್ಸಿಪಲ್ ಟ್ಯಾಕ್ಸಸ್ ಕೊಟ್ಟಿದ್ದಾರೆ. ಇದೇ ಲೆಟ್ಔಟ್ ಹೌಸ್ ಪ್ರಾಪರ್ಟಿ ಆಗಿ ನಾವು ಏನು ಮಾಡ್ತಿದ್ವಿ, ಮುನ್ಸಿಪಲ್ ವ್ಯಾಲ್ಯೂ 1,80,000ನ ಫೇರ್ ರೆಂಟ್ 2,52,000 ಜೊತೆ ಕಂಪೇರ್ ಮಾಡ್ತಾ ಇದ್ವಿ, ವಿಚ್ ಎವರ್ ಇಸ್ ಹೈಯೆಸ್ಟ್. ಆ ಹೈಯೆಸ್ಟ್ ವ್ಯಾಲ್ಯೂನ ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡ್ತಿದ್ವಿ. ಈಗ ಮುನ್ಸಿಪಲ್ ವ್ಯಾಲ್ಯೂ ಮತ್ತೆ ಫೇರ್ ರೆಂಟಲ್ ವ್ಯಾಲ್ಯೂಲಿ ಫೇರ್ ರೆಂಟ್ 2,52,000 ಹೈಯೆಸ್ಟ್. 2,52,000 ಯು ವಿಲ್ ಕಂಪೇರ್ ಇಟ್ ವಿತ್
ಸ್ಟ್ಯಾಂಡರ್ಡ್ ರೆಂಟ್ 2,16,000. ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡುವಾಗ ವಿಚ್ ಎವರ್ ಇಸ್ ಲೋಯೆಸ್ಟ್. ಅಲ್ಲಿಗೆ ಎಕ್ಸ್ಪೆಕ್ಟೆಡ್ ರೆಂಟ್ ಯಾವ್ದಾಗ್ತಾ ಇತ್ತು ಅಂದರೆ 2,16,000 ಆಗ್ತಿತ್ತು. ನೆಕ್ಸ್ಟ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ, ಮುನ್ಸಿಪಲ್ ಟ್ಯಾಕ್ಸಸ್ ಡಿಡಕ್ಟ್ ಮಾಡ್ತೀವಿ. ಬಟ್ ದಿಸ್ ಇಸ್ ನಾಟ್ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ, ದಿಸ್ ಇಸ್ ಸೆಲ್ಫ್ ಆಕ್ಯುಪೈಡ್. ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ನೋಡಿ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಡೈರೆಕ್ಟ್ ಆಗಿ ಆನ್ಯುವಲ್ ವ್ಯಾಲ್ಯೂ ನಿಲ್. ವಿ ಆರ್ ನಾಟ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಎನಿಥಿಂಗ್, ಏನು ಕ್ಯಾಲ್ಕುಲೇಟ್ ಮಾಡಬಾರ್ದು, ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ತಗೊಬೇಕು. ವರ್ಕಿಂಗ್ ನೋಟ್ ನೋಡಿ, ಸಿನ್ಸ್ ದ ಹೌಸ್ ಇಸ್ ಸೆಲ್ಫ್ ಆಕ್ಯುಪೈಡ್ ಬೈ ದ SSC, ದ ಆನ್ಯುವಲ್ ವ್ಯಾಲ್ಯೂ ವಿಲ್ ಬಿ ನಿಲ್. SSC ಮನೇನ ಅವನ ಸ್ವಂತ ಅವನು ವಾಸವಾಗಿರೋದ್ರಿಂದ ಅದರ ಆನ್ಯುವಲ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ನಿಲ್ ಆಗುತ್ತೆ. ಸೊ ಐ ಹೋಪ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ವಿತ್ ದ ಕಾನ್ಸೆಪ್ಟ್ ಆಫ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂದರೆ ಏನು ಅಂದರೆ SSC ಯಾವ ಮನೇಲಿ ವಾಸವಾಗಿದ್ದಾನೆ ಅದು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. ಅದ್ರದ್ದು ನಾವೇನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಲ್ಲ, ನಾವೇನು ಮಾಡಬೇಕಾಗುತ್ತೆ ಅಂದರೆ ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ತೊಗೊಬೇಕಾಗುತ್ತೆ. ಹಾಗೆ ಎಷ್ಟು ಮನೆ ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ತಗೊಬೋದು ಅಂತ ಹೇಳಿದ್ರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಟು ಎ ಮ್ಯಾಕ್ಸಿಮಮ್ ಆಫ್ 2 houses ದ ಆನ್ಯುವಲ್ ವ್ಯಾಲ್ಯೂ ವಿಲ್ ಬಿ ನಿಲ್. ಗರಿಷ್ಠ 2 ಮನೆಯ ಆನ್ಯುವಲ್ ವ್ಯಾಲ್ಯೂ ನಿಲ್ ಆಗಿರುತ್ತೆ. ಲೆಟ್ಔಟ್ ಅಂದರೆ ಏನು ಅಂತ ಹೇಳ್ಬಿಟ್ಟು, ಲೆಟ್ಔಟ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಯಾವ ಮನೆಯ SSC ಬಾಡಿಗೆ ಕೊಟ್ಟಿರ್ತಾನೆ ಅದು ಲೆಟ್ಔಟ್ ಹೌಸ್ ಪ್ರಾಪರ್ಟಿ ಆಗಿರುತ್ತೆ.